ದೋವಲ್ ಆಪರೇಷನ್ ಗ್ರೀನ್ ಲೀಫ್ ಯೋಜನೆಯನ್ನು ಮೇಜಿನ ಮೇಲೆ ಇಡುತ್ತಾರೆ. ಆದರೆ ಮೋದಿ ನಿರಾಕರಿಸುತ್ತಾರೆ. ಮೇ 26, 2014 ರಂದು ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಐಎಸ್ಐ ಮೇಜರ್ ಇಕ್ಬಾಲ್ ಮತ್ತು ಹಲವಾರು ಭಯೋತ್ಪಾದಕ ಗುಂಪುಗಳು ಒಂದು ಯೋಜನೆಯನ್ನು ರೂಪಿಸುತ್ತವೆ. ನೇಪಾಳ ಗಡಿಯಿಂದ ಭಾರತಕ್ಕೆ 60,000 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಹಣವನ್ನು ಕಳುಹಿಸುವುದು, ಭಾರತದಲ್ಲಿ ವಿನಾಶವನ್ನುಂಟು ಮಾಡುವುದು ಏಕೈಕ ಗುರಿಯಾಗಿದೆ. ದೋವಲ್ ಈ ಸುದ್ದಿಯನ್ನು ಕೇಳಿದಾಗ ಅವರು ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ಅವರು ಅಂತಹ ಬೃಹತ್ ದಾಳಿಯನ್ನು ನಿರೀಕ್ಷಿಸಿರಲಿಲ್ಲ. ಅದೇ ಕ್ಷಣದಲ್ಲಿ ಬೆಳಿಗ್ಗೆ ಪೊಲೀಸರು ಉತ್ತರ ಪ್ರದೇಶದ ಪ್ರಸಿದ್ಧ ದರೋಡೆಕೋರ ಅತಿಕ್ ಅವರನ್ನು ಬಂಧಿಸಿದರು. ಆಪರೇಷನ್ ಗ್ರೀನ್ ಲೀಫ್ ಇಲ್ಲದೆ ಭಯೋತ್ಪಾದನೆ ಭಾರತಕ್ಕೆ ಪ್ರವೇಶಿಸುವುದನ್ನು ತಡೆಯುವುದು ಅಸಾಧ್ಯ ಎಂದು ದೋವಲ್ ಜಿ ಅವರಿಗೆ ತಿಳಿದಿತ್ತು. ಹಾಗಾದರೆ ಆಪರೇಷನ್ ಗ್ರೀನ್ ಎಂದರೇನು, ಲೀಫ್ ಮತ್ತು ಅದು ಏಕೆ ಮುಖ್ಯವಾಗಿತ್ತು? ಇಡೀ ಕಥೆಯನ್ನು ಕಲಿಯೋಣ. ಹಲವು ವರ್ಷಗಳಿಂದ ಖಾನಾನಿ ಸಹೋದರರು ಭಾರತಕ್ಕೆ ನಕಲಿ ಕರೆನ್ಸಿ ನೋಟುಗಳನ್ನು ಕಳುಹಿಸುತ್ತಿದ್ದರು. ಅವರು ಇದನ್ನು ಮಾಡಿದರು ಇಸ್ಲಾಮಾಬಾದ್ನ ಮದರಸಾದಿಂದ ದಾವೂದ್ ಮತ್ತು ಮೇಜರ್ ಇಕ್ಬಾಲ್ ಅವರ ಸಹಯೋಗದೊಂದಿಗೆ. ಅವರು ಈ ವ್ಯವಹಾರವನ್ನು ಪ್ರಾರಂಭಿಸಿದರು ಮತ್ತು 2013ರ ಹೊತ್ತಿಗೆ ಅವರು 11,000 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಕರೆನ್ಸಿಯನ್ನು ಭಾರತಕ್ಕೆ ಕಳುಹಿಸಿದ್ದರು. ಒಬ್ಬರೂ ಸಿಕ್ಕಿಬೀಳಲಿಲ್ಲ. ಅವರ ಮುಂದಿನ ಗುರಿ ಮೋದಿ ಪ್ರಧಾನಿಯಾಗುವುದನ್ನು ತಡೆಯುವುದಾಗಿತ್ತು. ಆ ಸಮಯದಲ್ಲಿ ಅವರಿಗೆ ಒಬ್ಬ ರಾಜಕಾರಣಿ ನೀಡಿದ ನೀಲನಕ್ಷೆ ಇತ್ತು. ಕೈಯಲ್ಲಿ ಅನೇಕ ಉಂಗುರಗಳನ್ನು ಹೊಂದಿರುವ ಅದೇ ರಾಜಕಾರಣಿಗೆ ಒಂದೇ ಒಂದು ಷರತ್ತು ಇತ್ತು: ಯಾವುದೇ ಸಾಕ್ಷಿ ತನ್ನ ವಿರುದ್ಧ ಎಂದಿಗೂ ಸಾಕ್ಷ್ಯ ನೀಡಬಾರದು. ನಿಜವಾದ ಕರೆನ್ಸಿಗೆ ನೀಲನಕ್ಷೆ ಪಡೆಯುವುದು ಸುಲಭವಲ್ಲ ಎಂದು ಖಾನಾನಿ ಅವರಿಗೆ ತಿಳಿದಿದ್ದರಿಂದ ಆ ಷರತ್ತನ್ನು ಒಪ್ಪಿಕೊಂಡರು. ಮೇಜರ್ ಇಕ್ಬಾಲ್ ದಾರಿ ಮಾಡಿಕೊಟ್ಟರು. ನೇಪಾಳ ಗಡಿಯನ್ನು ಸೂಚಿಸಲಾಯಿತು. ಅಲ್ಲಿಂದ ಸರಕುಗಳು ಉತ್ತರ ಪ್ರದೇಶಕ್ಕೆ ಸುಲಭವಾಗಿ ಪ್ರವೇಶಿಸಬಹುದು. ಉತ್ತರ ಪ್ರದೇಶದಲ್ಲಿ ಅತಿಕ್ ಎಂಬಾತನ ಜಾಲವು ಎಷ್ಟು ವ್ಯಾಪಕವಾಗಿತ್ತೆಂದರೆ ಅವನ ಮಾರ್ಗದ ಮೂಲಕ ಹಣ ಹಾದು ಹೋದರೆ ಅದು ಭಾರತದಾದ್ಯಂತ ಹರಡುತ್ತಿತ್ತು. ಅದೇ ರೀತಿ 2014ಕ್ಕಿಂತ ಮೊದಲು ಮೋದಿ ಪ್ರಧಾನಿಯಾಗಲು ಸಾಧ್ಯವಾಗದಂತೆ ಭಾರತಕ್ಕೆ 11,000 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಹಣವನ್ನು ಕಳುಹಿಸಲಾಗಿತ್ತು. ಆದರೆ ಮೋದಿ ಗೆದ್ದರು. 2014ರ ಮೇ ತಿಂಗಳಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಆ ರಾತ್ರಿ ಇಸ್ಲಾಮಾಬಾದ್ನ ಆ ನೆಲಮಾಳಿಗೆಯಲ್ಲಿ ಕುಳಿತಿದ್ದ ಎಲ್ಲರೂ ಒಂದೇ ರೀತಿಯ ಅಭಿವ್ಯಕ್ತಿಯನ್ನು ಹೊಂದಿದ್ದರು: 11,000 ಕೋಟಿ ರೂಪಾಯಿ ವ್ಯರ್ಥವಾಯಿತು. ದಾವೂದ್ ಹೇಳಿದ ಮೊದಲ ಮಾತು: ನಾವು ತಪ್ಪು ಸ್ಥಳದಲ್ಲಿದ್ದೆವು. ಅವರು ಹಣವನ್ನು ಖರ್ಚು ಮಾಡುತ್ತಿದ್ದರು. ಅವರು ತಪ್ಪು ಜನರನ್ನು ನಂಬುತ್ತಿದ್ದರು. ಈ ಬಾರಿ ಅದು ಆಗಲಿಲ್ಲ. ಆ ರಾತ್ರಿ ಅವರು 60 ಕೋಟಿ ರೂಪಾಯಿಗಳನ್ನು ಕಳುಹಿಸಲು ನಿರ್ಧರಿಸಿದರು. ಹಣ ಮಾತ್ರವಲ್ಲ, ಹಿಂಸಾಚಾರವನ್ನು ಸಹ ಕಳುಹಿಸಿದರು. ಇದರಿಂದ ದೇಶವು ಏಕಕಾಲದಲ್ಲಿ 2 ರಂಗಗಳಲ್ಲಿ ಹೋರಾಡಿ ಎಲ್ಲಿಗೂ ತಲುಪುವುದಿಲ್ಲ. ಆದರೆ ಮೇಜರ್ ಇಕ್ಬಾಲ್ಗೆ ಮತ್ತೊಂದು ಭಯವಿತ್ತು. ಅದನ್ನು ಅವರು 2015ರಲ್ಲಿ ಎಲ್ಲರೊಂದಿಗೆ ಹಂಚಿಕೊಂಡರು. ಯೋಗಿ ಆದಿತ್ಯನಾಥ್ 2017ರ ಯುಪಿ ಚುನಾವಣೆಯಲ್ಲಿ ಗೆದ್ದರೆ ಯುಪಿಯಲ್ಲಿ ಅವರ ಸಂಪೂರ್ಣ ನೆಟ್ವರ್ಕ್ ನಾಶವಾಗುತ್ತದೆ. ಅತಿಕ್ ಸೇರಿದಂತೆ ಎಲ್ಲರೂ ಸಿಕ್ಕಿಬೀಳುತ್ತಾರೆ ಮತ್ತು ನೇಪಾಳ ಗಡಿಗೆ ಹೋಗುವ ಮಾರ್ಗವೂ ಮುಚ್ಚಲ್ಪಡುತ್ತದೆ. ಆದ್ದರಿಂದ ಏನು ಮಾಡಬೇಕೋ ಅದನ್ನು 2017ರ ಮೊದಲು ಮಾಡಬೇಕಾಗಿತ್ತು. ಅದನ್ನು ಮಾಡಲೇಬೇಕು. ದಾವೂದ್ ಆಲಿಸಿ ಸರಳವಾಗಿ ಹೇಳಿದ: ಹಾಗಾದರೆ ನವೆಂಬರ್ 2016 ಕೊನೆಯ ಅವಕಾಶ. ಇದರೊಂದಿಗೆ ನವೆಂಬರ್ 9, 2016 ರಂದು ನೇಪಾಳ ಗಡಿಯಿಂದ ಉತ್ತರ ಪ್ರದೇಶಕ್ಕೆ ಪ್ರವೇಶಿಸಲು ದಿನಾಂಕ ನಿಗದಿಪಡಿಸಲಾಯಿತು. 6,000 ಕೋಟಿ ರೂಪಾಯಿ ಗಳ ಮೊದಲ ಪ್ರಮುಖ ಸರಕು ನೇಪಾಳ ಗಡಿಯಿಂದ ಉತ್ತರ ಪ್ರದೇಶಕ್ಕೆ ಪ್ರವೇಶಿಸಬೇಕಿತ್ತು. ಉರಿ ಸರ್ಜಿಕಲ್ ಸ್ಟ್ರೈಕ್ ಕೆಲವೇ ವಾರಗಳ ಹಿಂದೆ ನಡೆದಿತ್ತು ಮತ್ತು ಇಡೀ ದೇಶವು ವರ್ಷಗಳ ನಂತರ ಅನುಭವಿಸಿದ ಉತ್ಸಾಹದಿಂದ ತುಂಬಿತ್ತು. ಭಾರತವು ಇನ್ನು ಮುಂದೆ ಕೇವಲ ಹೇಳಿಕೆಗಳನ್ನು ನೀಡುವುದಿಲ್ಲ, ಆದರೆ ಮನೆಗಳೊಳಗೆ ಕೊಲ್ಲುತ್ತದೆ ಎಂದು ಸಾಬೀತಾಗಿತ್ತು ಮತ್ತು ಪಾಕಿಸ್ತಾನಕ್ಕೂ ಏನೋ ಬದಲಾಗಿದೆ ಎಂದು ತಿಳಿದಿತ್ತು. ದೋವಲ್ ಆ ಮಧ್ಯಾಹ್ನ ತನ್ನ ಕಚೇರಿಗೆ ಮರಳಿದರು. ಅವರು ಅಂಗಳದಲ್ಲಿ ನಡೆಯುತ್ತಿದ್ದರು. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರು ಆಗಾಗ್ಗೆ ಮಾಡುವಂತೆ ಅವರ ಅಧಿಕಾರಿಗಳಲ್ಲಿ ಒಬ್ಬರು ತ್ವರಿತ ಹೆಜ್ಜೆಗಳೊಂದಿಗೆ ಅವರ ಬಳಿಗೆ ಬಂದು ನಿಲ್ಲಿಸಿ: ಸರ್, ನಮ್ಮ ಗೂಢಚಾರರಲ್ಲಿ ಒಬ್ಬರು ಪಾಕಿಸ್ತಾನವು ಭಾರತಕ್ಕೆ 60,000 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಹಣವನ್ನು ಕಳುಹಿಸಲು ಸಿದ್ಧತೆ ನಡೆಸುತ್ತಿದೆ ಎಂಬ ಸುದ್ದಿಯನ್ನು ಕಳುಹಿಸಿದ್ದಾರೆ ಎಂದು ಹೇಳಿದರು. ದೋವಲ್ ಒಂದು ಕ್ಷಣ ನಿಲ್ಲಿಸಿ ತಮ್ಮ ಗದ್ದಲವನ್ನು ನಿಲ್ಲಿಸಿ ನಂತರ ಮೃದುವಾಗಿ ಹೇಳಿದರು: 600 ಕೋಟಿ ದೊಡ್ಡ ಮೊತ್ತ. ಈ ಹಣ ಭಾರತಕ್ಕೆ ಬಂದರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತದೆ. ಮಾರುಕಟ್ಟೆ ಅಲುಗಾಡುತ್ತದೆ, ಜನರು ಭಯಭೀತರಾಗುತ್ತಾರೆ ಮತ್ತು ನಿರ್ಮಿಸಲಾದ ಸ್ಥಿರತೆಯು ಛಿದ್ರಗೊಳ್ಳುತ್ತದೆ. ಅವರು ಮತ್ತೆ ನಡೆಯಲು ಪ್ರಾರಂಭಿಸಿದರು. ಆದರೆ ಈಗ ಅವರ ಹೆಜ್ಜೆಗಳಿಗೆ ಒಂದು ಉದ್ದೇಶವಿತ್ತು. ಉರಿಯ ನಂತರವೂ ಅವರಿಗೆ ಪ್ರಜ್ಞೆ ಬರಲಿಲ್ಲ. ಆದರೆ ಈ ಬಾರಿ ನಾವು ಅವರಿಗೆ ಪಾಠ ಕಲಿಸುತ್ತೇವೆ. ಅವರು ಮತ್ತೆ ಎಂದಿಗೂ ಧೈರ್ಯ ಮಾಡುವುದಿಲ್ಲ. ನಂತರ ಅವರು ಅಧಿಕಾರಿಯ ಕಡೆಗೆ ತಿರುಗಿ ಹೇಳಿದರು:
ತಕ್ಷಣ ಗೂಢಚಾರರನ್ನು ಸಂಪರ್ಕಿಸಿ ಮತ್ತು 60,000 ಕೋಟಿ ರೂಪಾಯಿಗಳ ನೋಟುಗಳನ್ನು ಮುದ್ರಿಸಲಾಗಿದೆಯೇ ಅಥವಾ ಇನ್ನೂ ಮುದ್ರಿಸಬೇಕಾಗಿದೆಯೇ ಎಂದು ಕಂಡುಹಿಡಿಯಿರಿ. ಏಕೆಂದರೆ ಎಲ್ಲವೂ ಈ ಒಂದು ವಿಷಯವನ್ನು ಅವಲಂಬಿಸಿರುತ್ತದೆ. ಅಧಿಕಾರಿ ತಿರುಗಲು ಪ್ರಾರಂಭಿಸಿದಾಗ ದೋವಲ್ ಇನ್ನೊಂದು ವಿಷಯ ಹೇಳಿದರು. ನನ್ನ ಬಳಿ ಒಂದು ಯೋಜನೆ ಇದೆ, ಆಪರೇಷನ್ ಗ್ರೀನ್ ಲೀಫ್. ನಾನು ಅದರ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ. ಮೇಜರ್ ಶೋಭಿತ್ ಶರ್ಮಾ ಆಧುನಿಕ ಕಾಲದ ಗೂಢಚಾರನಾಗಿರಲಿಲ್ಲ. ಅವರು ಹಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿದ್ದರು. ಅವರು ಜನರ ನಡುವೆ ವಾಸಿಸುತ್ತಿದ್ದರು, ಅವರದೇ ಆದ ಭಾಷೆಯನ್ನು ಮಾತನಾಡುತ್ತಿದ್ದರು ಮತ್ತು ಅವರಿಗೆ ತುಂಬಾ ಹತ್ತಿರವಾಗಿದ್ದರು. ಅವರು ದೆಹಲಿಗೆ ಮಾಹಿತಿಯನ್ನು ತಂದ ಜನರು ಅವರನ್ನು ತಮ್ಮ ವ್ಯಕ್ತಿಯೆಂದು ಪರಿಗಣಿಸಿದರು. ಅವರು ಅವನನ್ನು ನಂಬಿದ್ದರು ಮತ್ತು ಅದು ಅವರ ದೊಡ್ಡ ಶಕ್ತಿಯಾಗಿತ್ತು. ಅವರು ಲಿಯಾರಿ ಗ್ಯಾಂಗ್ನ ಭಾಗವಾಗಿದ್ದರು. ಅವರು ಭಾಗಿಯಾಗಿದ್ದರು. ಅವರು ಖಾನಾನಿ ಸಹೋದರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು ಮತ್ತು ಮೇಜರ್ ಇಕ್ಬಾಲ್ ಅವರೊಂದಿಗೆ ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿದರು. ಅದಕ್ಕಾಗಿಯೇ ಅವರು 60,000 ಕೋಟಿ ರೂಪಾಯಿ ನೋಟಿನ ಸುದ್ದಿಯನ್ನು ದೋವಲ್ಗೆ ಮೊದಲು ತಂದರು. ಈಗ ಅವರಿಗೆ ಹೊಸ ಆದೇಶ ಬಂದಿತ್ತು, ನೋಟುಗಳನ್ನು ಮುದ್ರಿಸಲಾಗಿದೆಯೇ ಅಥವಾ ಇನ್ನೂ ಮುದ್ರಿಸಲಾಗುತ್ತಿದೆಯೇ ಎಂದು ಕಂಡುಹಿಡಿಯಿರಿ. ಮೇಜರ್ ಶೋಭಿತ್ ಶರ್ಮಾ ಒಂದು ಯೋಜನೆಯನ್ನು ರೂಪಿಸಿದರು. ಅವರು ಖಾನಾನಿಯನ್ನು ಭೇಟಿಯಾಗಿ ಮೇಜರ್ ಇಕ್ಬಾಲ್ ಅವರನ್ನು ಆಹ್ವಾನಿಸಿದರು. ಸಂಭಾಷಣೆಯ ಸಮಯದಲ್ಲಿ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದರು. ನೇಪಾಳ ಗಡಿಗೆ ಹೋಗುವ ಮಾರ್ಗವು ಈಗ ಮೊದಲಿನಂತೆ ಸುರಕ್ಷಿತವಾಗಿಲ್ಲ ಎಂದು ಅವರು ಗಮನಸೆಳೆದರು. ಭಾರತೀಯ ಏಜೆನ್ಸಿಗಳು ಆ ಮಾರ್ಗವನ್ನು ಮೇಲ್ವಿಚಾರಣೆ ಮಾಡಲು ಪ್ರಾರಂಭಿಸಿದ್ದವು ಮತ್ತು ಅದೇ ಹಳೆಯ ಮಾರ್ಗದ ಮೂಲಕ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಕಳುಹಿಸಿದರೆ ಸಿಕ್ಕಿಬೀಳುವ ಅಪಾಯವಿತ್ತು. ನನಗೆ ಬೇರೆ ಮಾರ್ಗಗಳಿದ್ದವು, ಗಮನಿಸದ ಮಾರ್ಗಗಳು. ನಾನು ಈ ಹಣವನ್ನು ಭಾರತಕ್ಕೆ ಸುರಕ್ಷಿತವಾಗಿ ಸಾಗಿಸಬಲ್ಲೆ. ಖಾನಾನಿ ಸ್ವಲ್ಪ ಹೊತ್ತು ಅವನನ್ನೇ ದಿಟ್ಟಿಸಿ ನೋಡಿದನು. ನಂತರ ಮೇಜರ್ ಇಕ್ಬಾಲ್ ಅವನನ್ನು ನೋಡಿ, ಮೊದಲು ನೋಡಿ ಎಂದು ಹೇಳಿದನು. ಖಾನಾನಿ ಅವರನ್ನು ಒಂದು ಕಾರ್ಖಾನೆಗೆ ಕರೆದೊಯ್ದನು. ಮೇಜರ್ ಶೋಭಿತ್ ಶರ್ಮಾ ಅವರು ಹಿಂದೆಂದೂ ನೋಡಿರದ ಒಂದು ವಿಷಯವನ್ನು ನೋಡಿದರು. ಒಂದು ದೊಡ್ಡ ಗೋದಾಮು ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ನೋಟುಗಳು ಈಗಾಗಲೇ ಬಂಡಲ್ ಚೀಲಗಳಲ್ಲಿ ಪ್ಯಾಕ್ ಮಾಡಲ್ಪಟ್ಟಿದ್ದವು. ಸಾಗಿಸಲು ಸಿದ್ಧವಾಗಿವೆ, ಸಿಗ್ನಲ್ಗಾಗಿ ಕಾಯುತ್ತಿವೆ. ನೋಟುಗಳನ್ನು ಮುದ್ರಿಸಲಾಗಿತ್ತು. ಮೇಜರ್ ಶೋಭಿತ್ ಶರ್ಮಾ ತಮ್ಮ ಮುಖವನ್ನು ಯಾವುದೇ ಭಾವನೆಗಳಿಲ್ಲದೆ ಇಟ್ಟುಕೊಂಡಿದ್ದರು. ಅವರು ಅಲ್ಲಿಯೇ ನಿಂತು ಗೋದಾಮಿನತ್ತ ನೋಡುತ್ತಾ ಮತ್ತು ದೆಹಲಿಗೆ ಏನು ಹೇಳಲಿದ್ದೇನೆ ಎಂಬುದನ್ನು ಮಾನಸಿಕವಾಗಿ ರೆಕಾರ್ಡ್ ಮಾಡಿಕೊಂಡರು. ಆದರೆ ಖಾನಾನಿ ಸಭೆಯ ಉದ್ದಕ್ಕೂ ಅವರ ಮನಸ್ಸಿನಲ್ಲಿ ಒಂದು ಭಯವಿತ್ತು, ಅದು ಅವರ ಕಣ್ಣುಗಳಲ್ಲಿ ಗೋಚರಿಸಿತು. ಈ ಸುದ್ದಿ ದೋವಲ್ ಜಿ ಅವರನ್ನು ತಲುಪಬಹುದು, ಏಕೆಂದರೆ ದೆಹಲಿಗೆ ಈ ವಿಷಯ ತಿಳಿದಿದ್ದರೆ ಇಡೀ ಆಟ ಮುಗಿಯುತ್ತಿತ್ತು. ಏತನ್ಮಧ್ಯೆ ದೆಹಲಿಯ ಪಿಎಂಒದ ಒಂದು ಕೋಣೆಯಲ್ಲಿ ಕೇವಲ 2 ಜನರು ಕುಳಿತಿದ್ದರು, ಮೋದಿ ಜಿ ಮತ್ತು ದೋವಲ್ ಜಿ. ದೋವಲ್ ಜಿ ನೇರವಾಗಿ ಸಂಭಾಷಣೆಯನ್ನು ಪ್ರಾರಂಭಿಸಿದರು. ಸರ್, ಆಪರೇಷನ್ ಗ್ರೀನ್ ಲೀಫ್ ಅನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು. ಈ ಬಾರಿ ನೇಪಾಳ ಗಡಿಯಿಂದ ಭಾರತಕ್ಕೆ 60,000 ಕೋಟಿ ರೂಪಾಯಿಗಳು ಬರುತ್ತಿವೆ ಮತ್ತು ಇದು ನಕಲಿ ಕರೆನ್ಸಿ. ಇದನ್ನು ಪತ್ತೆಹಚ್ಚುವುದು ತುಂಬಾ ಕಷ್ಟ. ಮೋದಿ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಅವರು ಚಿಂತನೆಯಲ್ಲಿ ಮುಳುಗಿದ್ದರು. ಆಪರೇಷನ್ ಗ್ರೀನ್ ಲೀಫ್ ಅನ್ನು ಇದ್ದಕ್ಕಿದ್ದಂತೆ ಜಾರಿಗೆ ತಂದರೆ ಅದು ದೇಶದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಸಾಮಾನ್ಯ ಜನರು ತೊಂದರೆಗೊಳಗಾಗುತ್ತಾರೆ ಮತ್ತು ಅದರ ಪರಿಣಾಮ ಶತ್ರುಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಮೋದಿ ನಿರಾಕರಿಸಿದರು. ದೋವಲ್ ಜಿ, ಇದು ಸರಿಯಾದ ಹೆಜ್ಜೆಯಲ್ಲ. ದೋವಲ್ ಜಿ ಒಂದು ಕ್ಷಣ ನಿಲ್ಲಿಸಿ ಹೇಳಿದರು, ಸರ್, ಇದು ಒಂದು ವೇಳೆ ನಮ್ಮ ದೇಶಕ್ಕೆ ಹಣ ಬಂದರೆ ಭಯೋತ್ಪಾದನೆಯನ್ನು ತಡೆಯುವುದು ಅಸಾಧ್ಯ. ಇದು ಕೇವಲ ಕರೆನ್ಸಿಯಲ್ಲ, ದೇಶದೊಳಗೆ ಹಿಂಸಾಚಾರವನ್ನು ಹರಡಲು ಬಯಸುವ ಇಡೀ ಜಾಲದ ಬೆನ್ನೆಲುಬು ಇದು. ಮೋದಿ ದೋವಲ್ ಅವರನ್ನು ಕೇಳಿದರು, ಬೇರೆ ಯಾವುದಾದರೂ ಮಾರ್ಗವಿದೆಯೇ? ದೋವಲ್ ಅವರ ಕಣ್ಣನ್ನು ನೇರವಾಗಿ ನೋಡಿ, ಸರ್, ಹಣವನ್ನು ಮುದ್ರಿಸಲಾಗಿದೆ ಮತ್ತು ಈ ಜನರು ಭಾರತದಲ್ಲಿ ಬಲವಾದ ಹಿಡಿತವನ್ನು ಹೊಂದಿದ್ದಾರೆ. ಅವರ ಜಾಲವು ಉತ್ತರ ಪ್ರದೇಶದಿಂದ ಗಡಿಯವರೆಗೆ ವ್ಯಾಪಿಸಿದೆ ಎಂದು ಹೇಳಿದರು. ಬೇರೆ ದಾರಿಯಿಲ್ಲ. ಅವರು ಒಂದು ಕ್ಷಣ ನಿಂತು, ಸರ್, ಆಪರೇಷನ್ ಗ್ರೀನ್ ಲೀಫ್ ಅನ್ನು ಜಾರಿಗೆ ತರುವ ಮೊದಲು ಉತ್ತರ ಪ್ರದೇಶದಲ್ಲಿ ಅವರ ಜಾಲವನ್ನು ಮುರಿಯಬೇಕಾಗುತ್ತದೆ. ಏಕೆಂದರೆ ಆ ಜಾಲವು ಹಾಗೇ ಇರುವವರೆಗೆ ಈ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ ಎಂದು ಹೇಳಿದರು. ಕೋಣೆಯಾದ್ಯಂತ ಮೌನ ಆವರಿಸಿತು. ಮೋದಿ ಕಿಟಕಿಯಿಂದ ಹೊರಗೆ ನೋಡಿದರು. ಹೊರಗೆ ದೆಹಲಿ ಇತ್ತು ಮತ್ತು ಅವರ ಹೆಗಲ ಮೇಲೆ ಲಕ್ಷಾಂತರ ಜನರ ಜೀವನವನ್ನು ಸ್ಪರ್ಶಿಸುವ ನಿರ್ಧಾರವಿತ್ತು. ನವೆಂಬರ್ 7ರ ಬೆಳಿಗ್ಗೆ ಮೇಜರ್ ಶೋಭಿತ್ ಶರ್ಮಾ ಅವರ ಸುದ್ದಿ ದೋವಲ್ ತಲುಪಿತು. ಕರೆನ್ಸಿಯನ್ನು ಮುದ್ರಿಸಲಾಗಿತ್ತು ಮತ್ತು ನವೆಂಬರ್ 9ರಂದು ಅವರು ಭಾರತಕ್ಕೆ ಪ್ರವೇಶಿಸಲಿದ್ದಾರೆ. ದೋವಲ್ ಆ ದಿನ ಬೆಳಿಗ್ಗೆ ಯುಪಿ ಡಿಜಿಪಿಯನ್ನು ಭೇಟಿಯಾದರು. ದೀರ್ಘ ಸಭೆ ಇಲ್ಲ, ಯಾವುದೇ ಫೈಲ್ಗಳಿಲ್ಲ, ಒಂದೇ ಒಂದು ನಿರ್ದೇಶನ. ಪ್ರಧಾನಿ ಕಚೇರಿ ಅತಿಕ್ರನ್ನು ಆದಷ್ಟು ಬೇಗ ಬಂಧಿಸಲು ಆದೇಶಿಸಿದೆ. ಡಿಜಿಪಿ ಒಂದು ಕ್ಷಣ ಯೋಚಿಸಿ ನಂತರ ಹೇಳಿದರು, ಸರ್, ಅತಿಕ್ರ ನೆಟ್ವರ್ಕ್ ತುಂಬಾ ದೊಡ್ಡದಾಗಿದೆ.
ಅವರಿಗೆ ನೆಲದ ಗುಪ್ತಚರವಿದೆ. ಅವರು ಸ್ಥಳೀಯ ಚಲನವಲನಗಳ ಮೇಲೆ ಹಿಡಿತ ಹೊಂದಿದ್ದಾರೆ ಮತ್ತು ಅವರ ಪುರುಷರು ಪ್ರತಿಯೊಂದು ಪಾಲಿಸ್ ಠಾಣೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದಾರೆ. ಸರಿಯಾದ ಕಣ್ಗಾವಲು ಮತ್ತು ಸುತ್ತುವರಿದಿಲ್ಲ. ನಾವು ಅವರನ್ನು ಹಠಾತ್ತನೆ ಬಂಧಿಸಲು ಪ್ರಯತ್ನಿಸಿದರೆ ಅದು ಕೋಮು ಉದ್ವಿಗ್ನತೆ ಮತ್ತು ಗಲಭೆಗೆ ಕಾರಣವಾಗುತ್ತದೆ. ಬೆದರಿಕೆ ಇದೆ. ದೋವಲ್ ಅವರ ಮಾತು ಕೇಳಿಸಿಕೊಂಡರು. ನಂತರ ಅವರು ನೇರವಾಗಿ ಹೇಳಿದರು, ಇದು ರಾಷ್ಟ್ರೀಯ ಭದ್ರತೆಯ ವಿಷಯ. ಇದನ್ನು ಮಾಡದಿದ್ದರೆ ಅದರಿಂದ ಉಂಟಾಗುವ ಅವ್ಯವಸ್ಥೆ ಯಾವುದೇ ಗಲಭೆಗಿಂತ ದೊಡ್ಡದಾಗಿರುತ್ತದೆ. ಆದ್ದರಿಂದ ನಿಮಗೆ ಬೇಕಾದ ಯಾವುದೇ ವಿಧಾನವನ್ನು ಬಳಸಿ. ನಿಮಗೆ ಬೇಕಾದ ಸಂಪನ್ಮೂಲಗಳನ್ನು ಕೇಳಿ, ಆದರೆ ಈ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮಾಡಬೇಕು. ಇದು ನಿಯಮಿತ ಬಂಧನವಲ್ಲ ಎಂದು ಡಿಜಿಪಿ ಅರ್ಥಮಾಡಿಕೊಂಡರು. ಇದು ವಿಳಂಬಕ್ಕೆ ಅವಕಾಶವಿಲ್ಲದ ಕಾರ್ಯಾಚರಣೆಯಾಗಿತ್ತು. ಹಿಂದಿರುಗುವಾಗ ಅವರು ತಮ್ಮ ವಿಶೇಷ ಕಾರ್ಯಪಡೆಗೆ ಮಾಹಿತಿ ನೀಡಿದರು. ಅವರು ಅವರನ್ನು ಹೆಚ್ಚಿನ ಜಾಗರೂಕತೆಯಿಂದ ಇರುವಂತೆ ಆದೇಶಿಸಿದರು. ಕಣ್ಗಾವಲು ತಂಡಗಳನ್ನು ನಿಯೋಜಿಸಬೇಕು, ಚಲನವಲನಗಳನ್ನು ಪತ್ತೆಹಚ್ಚಬೇಕು ಮತ್ತು ಅವಕಾಶ ಸಿಕ್ಕ ತಕ್ಷಣ ಕಾರ್ಯಾಚರಣೆಯನ್ನು ಪ್ರಾರಂಭಿಸಬೇಕು. ಆ ರಾತ್ರಿ ಎಸ್ಟಿಎಫ್ ಅಧಿಕಾರಿಗಳಿಗೆ ಮುಚ್ಚಿದ ಬಾಗಿಲಿನ ಮಾಹಿತಿ ನೀಡಲಾಯಿತು. ಗುರಿಯ ಸ್ಥಳವನ್ನು ದೃಢೀಕರಿಸಿ, ಅವನ ಚಲನವಲನದ ಮಾದರಿಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ಯಾವುದೇ ಸಂದರ್ಭಗಳಲ್ಲಿ ಸೋರಿಕೆಯಾಗದಂತೆ ನೋಡಿಕೊಳ್ಳಿ. ಇದರ ಸುಳಿವು ಅತಿಕ್ಗೆ ಸಿಕ್ಕರೂ ಅವನು ಭೂಗತನಾಗುತ್ತಾನೆ. ಇದರಿಂದಾಗಿ ಅವನನ್ನು ಸೆರೆಹಿಡಿಯುವುದು ಇನ್ನಷ್ಟು ಕಷ್ಟಕರವಾಗುತ್ತದೆ ಎಂದು ಡಿಜಿಪಿಗೆ ತಿಳಿದಿತ್ತು. ಈ ಕಾರ್ಯಾಚರಣೆ ಕೇವಲ ಬಂಧನವಾಗಿರಲಿಲ್ಲ. ಇಡೀ ಜಾಲದ ಬೆನ್ನೆಲುಬನ್ನು ಮುರಿಯುವಲ್ಲಿ ಇದು ಮೊದಲ ಹೆಜ್ಜೆಯಾಗಿತ್ತು ಮತ್ತು ಅದನ್ನು ನಿರ್ವಹಿಸಲು ಅವರಿಗೆ ಕೇವಲ 48 ಗಂಟೆಗಳ ಸಮಯವಿತ್ತು. ಆ ರಾತ್ರಿ ಇಸ್ಲಾಮಾಬಾದ್ನಲ್ಲಿರುವ ಖಾನಾನಿಯ ಗೋದಾಮಿನಲ್ಲಿ ಗದ್ದಲವು ಬೇರೆ ಯಾರಿಗೂ ಕಾಣುತ್ತಿರಲಿಲ್ಲ. ಡಜನ್ಗಟ್ಟಲೆ ಪುರುಷರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ನಕಲಿ ನೋಟುಗಳ ಬಂಡಲ್ಗಳನ್ನು ಪೆಟ್ಟಿಗೆಗಳಲ್ಲಿ ತುಂಬಿಸಲಾಗುತ್ತಿತ್ತು. ಪೆಟ್ಟಿಗೆಗಳನ್ನು ಟ್ರಕ್ಗಳಿಗೆ ತುಂಬಿಸಲಾಗುತ್ತಿತ್ತು ಮತ್ತು ಖಾನಾನಿ ಸ್ವತಃ ಅಲ್ಲಿಯೇ ನಿಂತು ಪ್ರತಿ ಸಾಗಣೆಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದನು, ಏಕೆಂದರೆ ಈ ಬಾರಿ ದಾವೂದ್ನ ಎಚ್ಚರಿಕೆ ಅವನ ಕಿವಿಯಲ್ಲಿ ರಿಂಗಣಿಸುತ್ತಿತ್ತು. ಆ ಸಂಜೆ ದಾವೂದ್ ಅವನನ್ನು ಪಕ್ಕಕ್ಕೆ ಕರೆದಿದ್ದನು. ದೀರ್ಘ ಚರ್ಚೆ ನಡೆಯಲಿಲ್ಲ. ದಾವೂದ್ ಅವನ ಕಣ್ಣನ್ನೇ ನೇರವಾಗಿ ನೋಡಿ, ನೀನು ನನ್ನ 11,000 ಕೋಟಿ ರೂಪಾಯಿಗಳನ್ನು ಹಾಳು ಮಾಡಿದ್ದೀಯಾ? ಆ ಹಣ ಹೋಗಿದೆ ಮತ್ತು ಏನೂ ಮಾಡಿಲ್ಲ ಎಂದನು. ಮೋದಿ ಮೌನವಾಗಿದ್ದರು. ಈಗ ಇಂತಹದ್ದೇನಾದರೂ ಮತ್ತೆ ಸಂಭವಿಸಿದರೆ ಅದು ಸರಿಯಾಗುವುದಿಲ್ಲ. ಖಾನಾ ಏನೂ ಹೇಳಲಿಲ್ಲ. ಈ ಹಂತದಲ್ಲಿ ಯಾವುದೇ ವಿವರಣೆಯು ಕೆಲಸ ಮಾಡುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಪರಿಣಾಮಗಳು ಮಾತ್ರ ಸರಿಯಾಗುತ್ತವೆ. ಆದ್ದರಿಂದ ಅವನು ತಲೆಯಾಡಿಸಿ ಗೋದಾಮಿನತ್ತ ಹೋದನು. ಬೆಳಗಿನ ಜಾವ ಮಧ್ಯರಾತ್ರಿ 2 ಗಂಟೆಯ ಹೊತ್ತಿಗೆ ಹೆಚ್ಚಿನ ಟ್ರಕ್ಗಳು ಲೋಡ್ ಆಗಿದ್ದವು. ಪ್ರತಿಯೊಂದು ಟ್ರಕ್ ಕೋಟ್ಯಂತರ ರೂಪಾಯಿ ಮೌಲ್ಯದ ನಕಲಿ ಕರೆನ್ಸಿಯಿಂದ ತುಂಬಿತ್ತು. ಅದು ಮೇಲಿನಿಂದ ಸಾಮಾನ್ಯ ವಸ್ತುಗಳಂತೆ ಕಾಣುತ್ತಿತ್ತು, ಆದರೆ ಕೆಳಗಿನಿಂದ ಅದು ನಿಜವಾದ ವಸ್ತುವಿನಂತೆ ಇತ್ತು. ಅವರನ್ನು ಯಾರೂ ನೋಡಬಾರದು ಮತ್ತು ಗಡಿಯಲ್ಲಿ ನಿಯಮಿತ ತಪಾಸಣೆಯ ಮೂಲಕ ಹೋಗಲು ಬಿಡಬೇಕು. ಲೋಡಿಂಗ್ ಮುಗಿದ ತಕ್ಷಣ ಮೇಜರ್ ಇಕ್ಬಾಲ್ ಅತಿಕ್ಗೆ ಕರೆ ಮಾಡಿದರು. ಕೇಳು, ಎಲ್ಲಾ ಟ್ರಕ್ಗಳು ನವೆಂಬರ್ 8 ಸಂಜೆ ನೇಪಾಳ ಗಡಿಯನ್ನು ತಲುಪುತ್ತವೆ ಮತ್ತು ನವೆಂಬರ್ 9 ಬೆಳಗಿನ ಜಾವ 4 ಗಂಟೆಗೆ ನೀವು ಭಾರತೀಯ ಕಡೆಯಿಂದ ಟ್ರಕ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಅತಿಕ್ ಫೋನ್ ಅನ್ನು ಸ್ಥಗಿತಗೊಳಿಸಿ ತನ್ನ ವಿಶ್ವಾಸಾರ್ಹ ಜನರನ್ನು ಒಟ್ಟುಗೂಡಿಸಿ ಗಡಿಯ ಕಡೆಗೆ ಮುಂದುವರಿಯಲು ಆದೇಶಿಸಿದನು. ನವೆಂಬರ್ 8 ಸಂಜೆ ಎಲ್ಲಾ ಟ್ರಕ್ಗಳು ಇಸ್ಲಾಮಾಬಾದ್ನಲ್ಲಿರುವ ಆ ಕಾರ್ಖಾನೆಯಲ್ಲಿ ಸಿದ್ಧವಾಗಿ ನಿಂತಿದ್ದವು. ಅವು ಹೊರಡಲು ಸಿದ್ಧವಾಗಿದ್ದವು. ಅಂತಿಮ ಹಸಿರು ನಿಶಾನೆ ಮಾತ್ರ ಉಳಿದಿತ್ತು. ಮೇಜರ್ ಶೋಭಿತ್ ಶರ್ಮಾ ಅದೇ ಜನರ ನಡುವೆ, ಅದೇ ಕಾರ್ಖಾನೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅವರು ಧರಿಸುತ್ತಿದ್ದ ಅದೇ ಮುಖಭಾವದೊಂದಿಗೆ ಇದ್ದರು. ಆದರೆ ಅವರ ಮನಸ್ಸಿನಲ್ಲಿ ಅವರು ದೆಹಲಿಯಲ್ಲಿ ಮಾಡಬೇಕಾದ ಎಲ್ಲವನ್ನೂ ನೋಂದಾಯಿಸಿಕೊಳ್ಳುತ್ತಿದ್ದರು. ಏತನ್ಮಧ್ಯೆ ಟೆರೈನಲ್ಲಿ ಅತಿಕ್ ಅವರ ಜನರು ಸಹ ಸಿದ್ಧರಾಗಿದ್ದರು. ಗಡಿಯ ಬಳಿ ಟ್ರಕ್ಗಳಿಗಾಗಿ ಸದ್ದಿಲ್ಲದೆ ಕಾಯುತ್ತಿದ್ದರು. ಮತ್ತು ಆ ದಿನ ಬೆಳಿಗ್ಗೆ ದೆಹಲಿಯ ಮುಚ್ಚಿದ ಕೋಣೆಯಲ್ಲಿ 4 ಜನರು ಕುಳಿತಿದ್ದರು: ಮೋದಿ, ದೋವಲ್, ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮತ್ತು RBI ಗವರ್ನರ್. ದೋವಲ್, ಸರ್, ಈ ಘೋಷಣೆಯನ್ನು ಇಂದು ಮಾಡಲಾಗುವುದು ಎಂದು ಹೇಳಿದರು. ಇದನ್ನು ರಾತ್ರಿಯೇ ಮಾಡಬೇಕು. 1 ಗಂಟೆಯೂ ವಿಳಂಬವಾಗಬಾರದು. ಮೋದಿ ಎಲ್ಲರನ್ನೂ ಒಮ್ಮೆ ನೋಡಿದರು. ನಂತರ ನಿಧಾನವಾಗಿ ತಲೆಯಾಡಿಸಿದರು. ನಿರ್ಧಾರ ತೆಗೆದುಕೊಳ್ಳಲಾಯಿತು. ಆ ಕ್ಷಣದಲ್ಲಿಯೇ ಎಲ್ಲಾ ದಾಖಲೆಗಳು ಮತ್ತು ವಾರಂಟ್ಗಳೊಂದಿಗೆ ಪಾಲಿಸ್ ತಂಡ ಉತ್ತರ ಪ್ರದೇಶಕ್ಕೆ ಆಗಮಿಸಿತು. ಸಾಮಾನ್ಯ ಉಡುಪಿನಲ್ಲಿರುವ ಎಸ್ಟಿಎಫ್ ಸಿಬ್ಬಂದಿ ಅತಿಕ್ ಇರುವ ಸ್ಥಳವನ್ನು ದೃಢಪಡಿಸಿದರು ಮತ್ತು ಕಾರ್ಯಾಚರಣೆ ಪ್ರಾರಂಭವಾಯಿತು. ಸ್ವಲ್ಪ ಸಮಯದ ನಂತರ ಅತಿಕ್ ಪಾಲಿಸ್ ಕಸ್ಟಡಿಯಲ್ಲಿದ್ದರು. ಇಸ್ಲಾಮಾಬಾದ್ನಲ್ಲಿ ದಾವೂದ್, ಮೇಜರ್ ಇಕ್ಬಾಲ್, ಖಾನಾನಿ ಸಹೋದರರು ಮತ್ತು ಇತರ ಅನೇಕರು ಹಾಜರಿದ್ದರು. ಜನರು ಒಂದು ಕೋಣೆಯಲ್ಲಿ ಕುಳಿತು ಟ್ರಕ್ಗಳು ಗಡಿ ದಾಟಲು ಕಾಯುತ್ತಿದ್ದರು. ಅವರು ಗಡಿಯಾರವನ್ನು ನೋಡುತ್ತಿದ್ದರು ಮತ್ತು ರಾತ್ರಿ 8:15 ಆಗಿತ್ತು. ಆಗ ಒಬ್ಬ ವ್ಯಕ್ತಿ ಕೋಣೆಗೆ ಓಡಿ ಬಂದನು. ಅವನಿಗೆ ಉಸಿರುಗಟ್ಟಿತ್ತು. ಭಾಯಿ ಜಾನ್, ಟಿವಿಯಲ್ಲಿ ಏನಿದೆ ನೋಡಿ
ಎಲ್ಲರೂ ಏಕಕಾಲದಲ್ಲಿ ಟಿವಿಯತ್ತ ತಿರುಗಿದರು. ಪರದೆಯ ಮೇಲೆ ಮೋದಿಜಿ ಇದ್ದರು. ನೇರವಾಗಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ಇಂದು ರಾತ್ರಿಯಿಂದ 500 ಮತ್ತು 1000 ರೂಪಾಯಿ ನೋಟುಗಳನ್ನು ನಿಷೇಧಿಸಲಾಗುವುದು ಎಂದು ಘೋಷಿಸುತ್ತಿದ್ದರು. ಕೋಣೆಯಲ್ಲಿ ಯಾರೂ ಮಾತನಾಡಲಿಲ್ಲ. ನೋಟುಗಳಿಂದ ತುಂಬಿದ ಟ್ರಕ್ಗಳು ಹೊರಗೆ ನಿಂತಿದ್ದವು. ಎಲ್ಲವೂ ಸಿದ್ಧವಾಗಿತ್ತು ಮತ್ತು ಎಲ್ಲವೂ ಕ್ಷಣಾರ್ಧದಲ್ಲಿ ಬರೆಯಲ್ಪಟ್ಟಿತು. ಅವನು ಊಟ ಮಾಡಲಿಲ್ಲ. ಅವನು ಕೋಣೆಯಿಂದ ಹೊರಬಂದು ಟೆರೇಸ್ಗೆ ಹೋಗಿ ತಕ್ಷಣವೇ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನೇ ತೆಗೆದುಕೊಂಡನು. ಆ ರಾತ್ರಿ ಯಾವುದೇ ಯುದ್ಧಭೂಮಿಯಲ್ಲಿ ನಡೆಯದ ಯುದ್ಧವನ್ನು ಭಾರತ ಗೆದ್ದಿತು. ದೋವಲ್ ನಿಜವಾದ ಸೇವಕ ಮಾಡುವಂತೆ ಮಾಡಿದನು. ಶಬ್ದವಿಲ್ಲದೆ, ಕ್ರೆಡಿಟ್ ತೆಗೆದುಕೊಳ್ಳದೆ, ದೇಶಕ್ಕಾಗಿ ಮಾತ್ರ. ಮತ್ತು ಅವರ ಧೈರ್ಯವನ್ನು ಸಾಮಾನ್ಯ ಜನರು ಎಂದಿಗೂ ನೋಡದ ಇತಿಹಾಸದ ಪುಟಗಳಲ್ಲಿ ದಾಖಲಿಸಲಾಗಿದೆ. ಮತ್ತು ಮೋದಿ ಬಹುಶಃ ವಿಶ್ವದ ಅತ್ಯಂತ ಸ್ಮರಣೀಯ ನಿರ್ಧಾರವನ್ನು ತೆಗೆದುಕೊಂಡರು. ಆ ಸಮಯದಲ್ಲಿ ಬೇರೆ ಯಾವುದೇ ನಾಯಕರು ಈ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಲಕ್ಷಾಂತರ ಜನರ ನೋವುಗಳನ್ನು ತಿಳಿದಿದ್ದರೂ ಅವರು ದೇಶದ ಭದ್ರತೆಗೆ ಮೊದಲ ಸ್ಥಾನ ನೀಡಿದರು. ಕೆಲವು ನಿರ್ಧಾರಗಳು ಇತಿಹಾಸವನ್ನು ನಿರ್ಮಿಸುತ್ತವೆ. ಇದು ಅವುಗಳಲ್ಲಿ ಒಂದು.